ಸಿದ್ದರಾಮಯ್ಯ ಆಪ್ತರು ಎಂಬ ಕಾರಣಕ್ಕೆ ರಾಜಣ್ಣ ಟಾರ್ಗೆಟ್ ಆಗಿದ್ದಾರೆ ಎನ್ನುವ ವಿಚಾರವು ಅಲ್ಲಲ್ಲಿ ಚರ್ಚೆ ಆಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರು ನಮ್ಮ ನಾಯಕರು ಅಂತ ಹೇಳಿದ್ದಾರೆ ಅವರ ಪುತ್ರ ರಾಜೇಂದ್ರ. ಈಗಲೂ ಸಿದ್ದರಾಮಯ್ಯ ನಮ್ಮ ನಾಯಕರು ಅಂತಾನೆ ಹೇಳೋದು, ಆದರೆ ಇದರಿಂದಲೇ ಟಾರ್ಗೆಟ್ ಅಂತ ಹೇಳೋಕೆ ಆಗೋದಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರು ಸದನದಲ್ಲಿ ರಾಜಣ್ಣ ಹೆಸರು ಪ್ರಸ್ತಾಪ ಮಾಡಿದ್ರು. ರಾಜಣ್ಣ ಹೆಸರು ಪ್ರಸ್ತಾಪಿಸಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಮಾಡಿದರು. ಹೀಗಾಗಿ ಸ್ಪಷ್ಟನೆ ನೀಡುವುದಕ್ಕಾಗಿ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಪಕ್ಷದವರಿಂದಲೇ ಹನಿ ಟ್ರ್ಯಾಪ್ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಹನಿ ಟ್ರ್ಯಾಪ್ ಹಿಂದಿದ್ದವರಿಗೆ ಶಿಕ್ಷೆ ಆಗಬೇಕು ಅಂತ ಕೇಳಿಕೊಂಡಿದ್ದೇವೆ. ದೆಹಲಿಯಿಂದ ಬಂದ ತಕ್ಷಣ ರಾಜಣ್ಣ ಹೇಳಿಕೆ ದಾಖಲಿಸ್ತಾರೆ. CID ಅಧಿಕಾರಿಗಳನ್ನು ಭೇಟಿಯಾಗಿ ಹೇಳಿಕೆಯನ್ನು ನೀಡ್ತಾರೆ ಅಂತ ಮೈಸೂರಿನಲ್ಲಿ MLC ರಾಜೇಂದ್ರ ಹೇಳಿದ್ದಾರೆ. ನಮ್ಮ ಮೇಲೆ ಏನು ಬೇರೆ ಥರ ಏನಾಗಿದೆ? ರಿಲ್ಯಾಕ್ಸಲ್ಲಿ ಇದ್ರೇ ತಾನೇ ನಾವು ಇರಬೇಕಲ್ಲ. ರಿಲ್ಯಾಕ್ಸ್. ಈಗ ನಮಗೇನೋ ತೊಂದರೆ ಆಗುತ್ತೆ ಅಂತ ನಾವು ಆಚೆ ಹೇಳ್ಕೊಳಕ್ಕಾಗತ್ತೆ? ಈಗ ಆಯಿತು, ಈಗ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಅದು ತನಿಖೆ ಆಗ್ತಿದೆ. ಮತ್ತು ತಂದೆಯವರು ಅದು CIDಗೆ ಈಗಾಗಲೇ ತನಿಖೆ ಆಗ್ತಾಯಿದೆ. ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸೊ ಡೆಲ್ಲಿಯಿಂದ ಇವತ್ತು ಬರ್ತಾರೆ. ಮೊನ್ನೆ CID ಅಧಿಕಾರಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ರು. ಸೊ ಅದು ಮೇಲಿನ ಅಧಿಕಾರಿಗಳು ಹಬ್ಬಕ್ಕೆ ಇಲ್ದಲೇ ಇರೋದ್ರಿಂದ ಈಗ ಹಬ್ಬನೂ ಆಗಿದೆ. ಈಗ ಡೆಲ್ಲಿಗೆ ಹೋಗಿದ್ದಾರೆ. ಇವತ್ತು ರಾತ್ರಿ ಬರ್ತಾರೆ. ಸೊ ನಾಳೆ ನಾಡಿದೆ ಅವ್ರದ್ದು ಹೇಳಿಕೆ ಏನಿದೆ CID ಮುಂದೆ ಅವ್ರ ಹೇಳಿಕೆಯನ್ನು ಕೊಡ್ತಾರೆ. ನೋಡಿ, ಸದನದಲ್ಲಿ ಆಗುವಂಥ ಚರ್ಚೆ ಅಲ್ಲಿ ಅವ್ರ ಹೆಸರು ತಗೊಂಡ್ರು. ವಿರೋಧ ಪಕ್ಷದವರು ರಾಜಣ್ಣವ್ರಿಗೆ ಹಿಂಗೆ ಆಗಿದೆ ಅಂತ ಅವ್ರ ಹೆಸರು ತೊಗೊಂಡಿರೋದ್ರಿಂದ ಸದನದಲ್ಲಿ ಮಾತಾಡಬೇಕೇ ಬಿಟ್ಟರೆ ಅವರು ಜನೆಲ್ಲ ಕಾಮನಾಗಿ ಮಾತಾಡಿದ್ರೆ ನಾವು ಮಾತಾಡ್ತಿರಲಿಲ್ಲ. ರಾಜಣ್ಣವ್ರಿಗೆ ಆಗಿದೆ ಅಂತ ವಿಚಾರವನ್ನು ವಿರೋಧ ಪಕ್ಷದವ್ರು ಮಾತಾಡೋದು. ಸೊ ಅದಕ್ಕೆ ಅವ್ರು ಸಮಜಾಯಿಷಿ ಕೊಡಬೇಕಿತ್ತು. ಅದನ್ನು ಪಕ್ಷದ ಮುಖಂಡರು ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೇ ಅವತ್ತು ಸದನದಲ್ಲಿ ರಾಜಣ್ಣವ್ರು ಮಾತಾಡಿರುವಂಥದ್ದು. ನಮ್ಮ ಪಕ್ಷ ಅಂತ ನಾವೆಲ್ಲೂ ಹೇಳಿಲ್ಲ. ನಮ್ಮ ಪಕ್ಷ ಅಂತ ಆ ರೀತಿ ನೀವು ಹೇಳ್ತಾ ಇರೋವಂಥದ್ದು ಇಲ್ಲ. ಹೇಳಿಕೆ ನಾನು ಕೊಡಬೇಕು ಇಲ್ಲ